ವೀಕ್ಷಕರೇ, ಹುಚ್ಚ ವೆಂಕಟ್ ಎಂಬ ಒಬ್ಬ ವ್ಯಕ್ತಿ ನಮ್ಮೆಲ್ಲರಿಗೂ ಸಹ ಪರಿಚಯವಿರುವವನೇ. ಹುಚ್ಚ ವೆಂಕಟ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಹುಚ್ಚ ವೆಂಕಟ್ ಸುದ್ದಿಯಲ್ಲಿರುವುದು ಇದೇನು ಹೊಸ ವಿಷಯವಲ್ಲ. ಇದಕ್ಕಿಂತ ಮುಂಚೆಯೂ ಸಹ ಹುಚ್ಚ ವೆಂಕಟ್ ಸುದ್ದಿಯಲ್ಲಿದ್ದರು. ಆದರೆ ಈಗ ಇವರು ಸುದ್ದಿಯಲ್ಲಿರುವುದಕ್ಕೆ ಕಾರಣವೇನೆಂದರೆ ಮನೆ ಮಠ ಕಳೆದುಕೊಂಡು ಮತ್ತೆ ಬೀದಿಯಲ್ಲಿ ಅಲಿಯುತ್ತಿರುವುದು ಕಂಡುಬಂದಿದೆ. ಇದೇನು ಹೊಸದಲ್ಲ. ಈ ಮುಂಚೆಯೂ ಸಹ ಮಂಡ್ಯ, ಮೈಸೂರು, ಬೆಂಗಳೂರು ಟೋಲ್ ಹೀಗೆ ಹಲವು ಕಡೆ ಅಲಿಯುತ್ತಿದ್ದವರು ಕಂಡುಬಂದಿದೆ. ಸಹಾಯ ಮಾಡಲು ಬಂದಿರುವವರು ಮೇಲೂ ಸಹ ಹಲ್ಲೆ ಮಾಡಿರುವ ಈ ವೆಂಕಟ್ ಮಡಿಕೇರಿಯಲ್ಲಿ ಅಪರಿಚಿತರ ಕಾರಿಗೆ ಹಾನಿ ಮಾಡಿ ಅದನ್ನು ಮಾಧ್ಯಮದಲ್ಲಿ ಮೇಲಿಂದ ಮೇಲೆ ಸುದ್ದಿಯಾಗಿತ್ತು. ಈ ಸುದ್ದಿಯಾದ ನಂತರ ವೆಂಕಟ್ ಹೆಚ್ಚು ಕಾಣಿಸಿಕೊಂಡಿರಲಿಲ್ಲ. ಯಾವ ಟೆಲಿವಿಷನ್ ಮಾಧ್ಯಮ ಈ ಹಿಂದೆ ಈ ಹುಚ್ಚ ವೆಂಕಟ್ರನ್ನು ಎತ್ತಿ ಆಡಿ ಮೆರೆಸಿತ್ತೋ ಅದೇ ಮಾಧ್ಯಮ ಈ ಹುಚ್ಚ ವೆಂಕಟ್ನನ್ನು ಈಗ ತೆಗಳುತ್ತಿದ್ದಾರೆ. ಹೌದು, ಹುಚ್ಚ ವೆಂಕಟ್ ಮಾಧ್ಯಮಗಳಿಗೆ ಬರೀ ಒಂದು TRP ಆಗಿದ್ದರೂ ಸಹ ಹುಚ್ಚ ವೆಂಕಟ್ರವರಿಗೆ ಮಾಧ್ಯಮದ ಮೇಲೆ ಒಂದು ಪ್ರೀತಿ, ಅಭಿಮಾನ, ವಿಶ್ವಾಸ, ಗೌರವ ಅಪಾರವಾಗಿ ಬೆಳೆದಿತ್ತು. ಯಾಕೆಂದರೆ ಹುಚ್ಚ ವೆಂಕಟ್ರವರಿಗೆ ಮಾಧ್ಯಮದ ಮೇಲೆ ಎಂದಿಗೂ ಸಹ ಮಾಧ್ಯಮದವರ ಮೇಲೆ ಕೋಪ ಇರುವುದಿಲ್ಲ. ಅವರಿಗೆ ಅದರ ಬದಲು ಅಪಾರವಾದ ಗೌರವ ಮತ್ತು ಒಂದು ಪ್ರೀತಿ, ಅಭಿಮಾನ ಮನಸ್ಸಿನಲ್ಲಿ ತುಂಬಿ ತುಳುಕಾಡುತ್ತಿತ್ತು. ಅವರೂ ಸಹ ಇದರ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರು ಏನಾದರೂ ಅಲ್ಪ ಸ್ವಲ್ಪ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಎಂದರೆ ಅದಕ್ಕೆ ಮಾಧ್ಯಮದವರೇ ಮುಖ್ಯ ಕಾರಣ ಎಂದು ಸಹ ಅವರು ಹೇಳಿದ್ದಾರೆ. ಹಾಗೆ ನೋಡುವುದಾದರೆ ಈಗ ಕಳೆದ ಸುಮಾರು 4-5 ತಿಂಗಳ ಹಿಂದೆ ಹುಚ್ಚ ವೆಂಕಟ್ರವರು ಒಂದು ಯೂಟ್ಯೂಬ್ನಲ್ಲಿ ಇಂಟರ್ವ್ಯೂ ನೀಡಿರುತ್ತಾರೆ. ಆ ಇಂಟರ್ವ್ಯೂನಲ್ಲಿ ಸಹ ಅವರು ಒಬ್ಬ ಸಭ್ಯಸ್ಥರಾಗಿ ಕೂತು ಮಾತನಾಡುತ್ತಿರುತ್ತಾರೆ. ಅವರಿಗಾಗುವ ನೋವುಗಳು, ಸಂಕಷ್ಟಗಳನ್ನು ಬಗ್ಗೆ ಹಂಚಿಕೊಂಡಿರುತ್ತಾರೆ. ಯಾರ ತಂಟೆಗೂ ಸಹ ಹೋಗುತ್ತಿಲ್ಲ. ಕೆಲವೊಂದು ಸಿನಿಮಾಗಳಲ್ಲಿ ನಟಿಸುತ್ತೇನೆ, ಕೆಲವು ಸಿನಿಮಾಗಳಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಸಹ ಆಡುತ್ತಿದ್ದೇನೆ ಎಂಬುದನ್ನು ಹಂಚಿಕೊಂಡಿದ್ದರು. ಈ ವಿಷಯ ಕೇಳಿ ಹಲವರಿಗೆ ಸಂತಸವಾಯಿತು. ವೀಕ್ಷಕರೇ, ಈ ಹುಚ್ಚ ವೆಂಕಟ್ ಸಿನಿಮಾ ಮಾಡುತ್ತಿರುವುದು ಹೊಸದೇನೂ ಅಲ್ಲ. ಸರಿಸುಮಾರು 2005ರಲ್ಲಿ ಬಂದಿದ್ದ ಮೆಂಟಲ್ ಮಂಜ ಎಂಬ ಸಿನಿಮಾಗೆ ಹುಚ್ಚ ವೆಂಕಟ್ರವರು ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದರು. ಅಂದಿನ ಕಾಲದಲ್ಲಿ ಹುಚ್ಚ ವೆಂಕಟ್ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ. ಅದರಿಂದಾಗಿ ಅವರು ಯಾರಿಗೂ ಸಹ ಗುರುತಿಗೆ ಸಿಗಲಿಲ್ಲ. 2009ರಲ್ಲಿ ಅವರೇ ಡೈರೆಕ್ಟ್ ಮಾಡಿದ್ದ ಸ್ವತಂತ್ರ ಪಾಳ್ಯ ಎಂಬ ಒಂದು ಸಿನಿಮಾಗೂ ಸಹ ಅವರು ಡೈರೆಕ್ಟರ್ ಆಗಿ ಅವರದೇ ಕತೆ ಮತ್ತು ನಿರ್ದೇಶನದಿಂದ ಮಾಡಿದ್ದರು. ಇದಾದ ನಂತರ 2015ರಲ್ಲಿ ಬಂದಂಥ ಬಿಗ್ ಬಾಸ್ ಸೀಸನ್ 3ನಲ್ಲೂ ಸಹ ಹುಚ್ಚ ವೆಂಕಟ್ ಸ್ಪರ್ಧಿಯಾಗಿರುತ್ತಾರೆ. ಆದರೆ ಈ ಹುಚ್ಚ ವೆಂಕಟ್ ಎಲ್ಲ ಮನೆಯಲ್ಲೂ ಜಗಳ, ಕೋಪ ಇದ್ದಿದ್ದೆ. ಆದರೆ ಇದು ಅತಿರೇಕಕ್ಕೆ ಹೋಗಿ ತನ್ನ ಸಹ ಸ್ಪರ್ಧಿಯ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ಹೊಡೆದಾಟಕ್ಕೂ ಸಹ ಮುಂದಾಗಿ ಅವರು ಆ ಬಿಗ್ ಬಾಸ್ ಸೀಸನ್ 3ಯಲ್ಲಿ ಅರ್ಧದಲ್ಲೇ ಮನೆಗೆ ಹಿಂತಿರುಗುವ ಸಂದರ್ಭ ಸಹ ಬರುತ್ತದೆ. ಇದಿಷ್ಟು ಈ ಹೊತ್ತಿನ ವಿಡಿಯೋ ಇಷ್ಟ ಆಗಿದ್ದು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ.